ಬಗ್ಗೆ ನಾ ಹೇಳಕತ್ತಿಲ್ಲ. ನಮ್ಮ ದೇವರನ್ನದನಲ್ಲ, ನಮ್ಮ ದೇವರ ಇಷ್ಟಲಿಂಗ ಏನ್ರಿ. ನೀವು ದೇವರನ್ನು ನೋಡಬೇಕು, ದೇವರನ್ನು ಕಾಣಬೇಕಾಗಿತ್ತು ಅಂದ್ರೆ ನೀವು ಭಾಳ ಕಷ್ಟಪಡಬೇಡ್ರಿ. ಮೊದಲ ಲಿಂಗ ದೀಕ್ಷೆ ಮಾಡ್ಕೋರಿ. ಮುಂಜಾನೆ ಹೇಳ್ತೀರ, ಸ್ನಾನ ಮಾಡ್ತೀರ ಏನ್ರಿ. ಮನ್ಯಾಗ ನೀರಂತೂ ಸಿಗ್ತಾವ, ಹೂವನೇ ಬೇಕು, ಪತ್ರಿನೇ ಬೇಕು ಅನ್ನುವಂಥದ್ದು ಏನಿಲ್ಲ ಏನ್ರಿ. ಕಾಯಿ ಕರ್ಪೂರ ದಿನನಿತ್ಯನೂ ಬೇಕು ಅನ್ನುವಂಥದ್ದು ಏನು ನಮ್ಮ ಲಿಂಗ. ಈಗ ನಮಗೆ ಏನಿದ್ದ ಮನ್ಯಾಗ ಒಂದು ನೀರು ಇರ್ತದ, ಒಂದನೇ ನೀರು ಹಾಕ್ರಿ ಏನ್ರಿ, ಚಂದಾಗಿ ಒಂದು ಒರೆಸ್ರಿ. ಅದು ಲಿಂಗ ಹೆಂಗಿರ್ಬೇಕಂತ ಕೊಂಡು ಕೇಳಿದ್ರೆ ಒಬ್ಬೊಬ್ರದ್ದು ನೋಡ್ತಿರ್ತೀವಲ್ಲ ಏನ್ರಿ, ಎರ್ಬಿಡಿ ಸಿಳ್ದಂಗೆ ಲಿಂಗಗಳು ಸಿಳಿರ್ತಾವ. ಹಂಗಿರಬಾರ್ದು. ಲಿಂಗ ಕನ್ನಡಿದ್ದಂಗೆ ಇರಬೇಕು. ಆ ಲಿಂಗದೊಳಗೆ ನಮ್ಮ ಮುಖ ಕಾಣ್ತಿರ್ಬೇಕು, ಅಷ್ಟು ಚೆನ್ನಾಗಿರ್ಬೇಕು ಲಿಂಗ. ಆ ಲಿಂಗದೊಳಗೆ ನಮ್ಮ ಮುಖ ಕಾಣ್ತಿರ್ಬೇಕು ಏನ್ರಿ. ಯಾವತ್ತೂ ತಿಕ್ಕೋತಿದ್ರಿ ಎತ್ತಿಕೊಂಡ್ರೆ ಆ ಲಿಂಗಂದ ಇದು ಇರ್ತದೆ. ಒಬ್ಬೊಬ್ಬರು ಮಾನ್ಯ ಒಬ್ಬಾಕಿ ಒಬ್ಬರು ಮನೆಗೆ ಬಿನ್ನಕ್ಕೆ ಹೋಗಿನಿ, ಪಾದ ಪೂಜೆ ಮಾಡಿಕೊಂಡು ಪಾದ ಪೂಜೆ ಮಾಡ್ಕೊಂಡು ಪಾದ ತೋಬೇಕಲ್ಲ, ಇಟ್ಟು ಅದಕ್ಕೆ ಲಿಂಗ ಇಟ್ಲು ಪಾದಕ್ಕೆ ಹಾಕದೆ, ಹಾಕೋದು ಲುಂಗಿ ಬಿಟ್ಲು ಲಿಂಗನೇ. ಯಾಕ ನಾಳೆ ಪೂಜೆ ಯಾಕ ಅಂದಿನ ಇಟ್ಟಿ ಅದು ಲಿಂಗ. ಅದು ಪಾದದಕ್ಕೆ ಹಾಕಿನಿ, ಅದು ಹಿಂಗೆ ಲಿಂಗ ತೆಗೆದಿಟ್ಟೆ ಅಂದ್ರೆ ಪಾದ ಕುಡಿಬೇಕಿಲ್ಲ, ಹಂಗೆ ಮಾಡಲಿ ಏರಿಸಿಬಿಟ್ಲು ಅಕ್ಕ ಹೋಯ್ತದ ಲಿಂಗ. ಹಂಗಲ್ಲ, ಲಿಂಗ ದೊಡ್ಡದಿರ್ಬೇಕು, ಅಂಗೈಗಂದ ಇಟ್ಕೋಬೇಕು. ಅದಕ್ಕಿಂತ ಭಾಳ ನೀವೇ ಶೃಂಗಾರ ಮಾಡೋದು ಬೇಕಾಗಿಲ್ಲ. ಒಂದು ಈಟಂದ ವಿಭೂತಿ ಹಚ್ಚಿ ಆ ಲಿಂಗ ಎಲ್ಲಿ ಹಿಡಿಬೇಕಂತಕೊಂಡು ಕೇಳಿದ್ರೆ ನಮ್ಮ ಮೂಗಿನ ನೇರ ತುದಿಗೆಂದ ನೀವು ಲಿಂಗ ಹಿಡಿದು ಆ ಏನು ನೋಡ್ಬೇಕಂತಕೊಂಡು ಕೇಳಿದ್ರೆ ಎಷ್ಟೋ ಮಂದಿ ಹಿಂಗೆ ಲಿಂಗ ಪೂಜೆ ಹಿಂಗೆ ಕೈಯಾಗ ಲಿಂಗ ಹಿಡಿತಾರೆ ಮಡಿಸಿ ಹೆಂಗೆ ಕೂತಿರ್ತಾವೆ ನೋಡ್ರಿ. ನೀವು ಕಣ್ಣು ಮುಚ್ಚಿ ಕೂತಿರ್ತಾರೆ, ಹಂಗೆ ಮಾಡೋದಲ್ಲ. ಇನ್ನು ಕೆಲವು ಮಂದಿ ಅದಕ್ಕೆ ಲಿಂಗ ಪೂಜೆ ಅಲ್ಲಿ ಗೌಡ್ರು ಬಂದ ನೋಡ ಜಮ್ಕನ್ ಹಾಸು ಅದು ಎಮ್ಮಿ ಕರ ಹರ್ಕೊಂಡು ನೋಡು. ಇವು ಎಮ್ಮಿ ಕರ ಗೌಡ್ರು ಅದರ ಲಿಂಗ ಪೂಜೆದಾಗ ಬರಬಾರ್ದು. ಹೌದಾ ಇಲ್ಲ? ಒಬ್ಬರು ಪೂಜೆ ಭಾರಿ ಮಾಡ್ಕೊತಿರ್ತಾರೆ. ನಮ್ಮಲ್ಲಿ ಒಬ್ಬ ಗುರು ಬಂದಿದ್ದ ಏನ್ರಿ, ಮನೆ ಗುರುಗಳು ಹತ್ಕೊಂಡಿರ್ತಾರಲ್ಲ, ಮನೆ ಸ್ವಾಮಿಗಳು, ಮನೆ ಗುರುಗಳು. ಪಾಪ ವರ್ಷಗೊಂಡು ಬರ್ತಿದ್ದ, ಗುರುಗಳು ಬಂದಾರ ಹತ್ಕೊಳೋದು. ಪಾಪ ಶಿಷ್ಯ ಮಗ ಏನು ಮಾಡ್ದ ಏನ್ರಿ, ಗುರುಗಳ ಪೂಜಾಕ್ಕೆ ಒಂದು ಹೊಸ ಜಮ್ಕನಿತ್ತು, ಹೊಸ ಕಂಬಳಿತ್ತು, ಹಾಸದ ಕುಂದುರ್ಸದ ಏನ್ರಿ. ಗುರುಗಳ ಗದಿ ಮ್ಯಾಗ ಪೂಜಾ ಕೂತ್ರು, ಶಿಷ್ಯ ಅಂದ ಕೆಳಗೆ ಪೂಜಾ ಕೂತ. ಅವಾಗೆಲ್ಲ ಇವರು ಎತ್ತ ಕಂಟ್ಲದ ಮ್ಯಾಗ ಬರ್ತಿದ್ರು, ಎತ್ತ ಕುದುರೆ ಮ್ಯಾಗ ಬರ್ತಿದ್ರು ಅವಾಗೆಲ್ಲ ಗುರುಗಳು. ಗುರು ಚಂದ ಮಂತ್ರ ಅನ್ನಬೇಕಿಲ್ಲ, ಕೈಯಾಗ ಲಿಂಗ ಹಿಡ್ಕೊಳಣ. ಅವ ಶಿಷ್ಯನೂ ಕೂಡ ಅವನು ಗುರುಗಳು ಲಿಂಗಕ್ಕೆ ನೀರು ಹಾಕಿದ್ರಿ, ಇವನು ಲಿಂಗಕ್ಕೆ ನೀರು ಹಾಕದ ಏನ್ರಿ. ಅವನು ವಿಭೂತಿ ಹಚ್ಚದ, ಗುರುಗಳು ವಿಭೂತಿ ಹಚ್ಚರಿ, ಇವನು ವಿಭೂತಿ ಹಚ್ಚದ. ಅವರು ಗುರುಗಳು ಪತ್ರಿ ಏರ್ಸ್ರಿ, ಇವನು ಪತ್ರಿ ಏರ್ಸದ. ಪತ್ರಿ ಏರ್ಸಂದ ಹಿಂಗೆ ಕೂತ ಬಳಕಂದ್ರೆ ಗುರುಗಳು ಮಂತ್ರ ಏನು ಅನ್ಬೇಕ್ರಿ, ಮಂತ್ರ ಅನ್ಬೇಕಿಲ್ಲ. ಬೇಡ ಲಿಂಗಕ್ಕೆ ಅಭಿಷೇಕ ಮಾಡ್ಬೇಕಾರೆ ಅರೋ ಓಂ ಸದ್ಯೋ ಜಾತಂ ಪ್ರಬದ್ಧಾಮಿ ಹಿಂಗೇನು ಮಂತ್ರ ಅನ್ಬೇಕಿಲ್ಲ. ಅದು ಅಲ್ಲಿಲ್ಲ. ಕೈಯಾಗ ಲಿಂಗ ಹಿಡ್ಕೊಂಡು ಜಮ್ಕನ ಹಾಸಕಾಯ್ತು, ಕಾಂಬಳಿ ತೊಗೊಳಕಾಯ್ತು, ಜಮ್ಕನ ಹಾಸಕಾಯ್ತು, ಕಾಂಬಳಿ ತೊಗೊಳಕಾಯ್ತು. ಅದು ಗುರುಗಳು ಮಂತ್ರ ಚಾಲು ಮಾಡೋದು. ಅವ ಶಿಷ್ಯ ಅಂದ ಅಲ್ಲಲ್ಲ ನಮ್ಮ ಗುರುವಿಗೆ ಅಂದ ನಾನು ಜಮ್ಕನಿ ಕಂಬಳಿ ಮೇಲೆ ಕಣ್ಣು ಬಿತ್ತಲ್ಲ ಓ ಯಪ್ಪ ಅಂದವ. ಯಾವಾಗಿಂದ ನಾನು ಗುರುವಿಗೆ ಅಂದ ಜಮ್ಕನಿ ಕಂಬಳಿ ಮ್ಯಾಗ ಕಣ್ಣು ಬಿತ್ತದ ತಗೊಂಡು ನೀವೇ ಏನು ಮಾಡ್ದ, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಹೂಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಹೂಡ್ಲಕ್ಕಾಯ್ತು. ಶಿಷ್ಯ ಚಾಲು ಮಾಡ್ದ. ಇವ ಗುರು ವಿಚಾರ ಮಾಡ್ದ, ಕಂಬಳಿ ರೇಟಲ್ಲಿ, ಎತ್ತಿನ ರೇಟಲ್ಲಿ, ಈ ಜಮ್ಕನಿ ರೇಟಲ್ಲಿ, ಕುದುರೆ ರೇಟಲ್ಲಿ, ಇದು ಭಾಳ ಇದು ಬೀಳ್ತದ. ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿಂದು ನಿನಗೆ. ಇವ ಗುರು ಚಲೋ ಮಾಡ್ದ. ಮುಂದೆ ಕೂತು ಶಿಷ್ಯ ಏನಂದ, ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ಇವೆಲ್ಲ ಗುರು ಶಿಷ್ಯರ ನೀವು ಏನ್ರಿ? ಅಲ್ಲ ಜಮ್ಕನಿ ಪಾಪ ಸುಮ್ಮ ಗುರು ಬಂದನಂತೇಳಿ ಹಾಸ್ಯನ. ಇವೆಲ್ಲ ಗುರುಗಳಲ್ಲ ನಾ ಹೇಳಿದ್ದು ನಿಮಗೆ, ಪಕ್ಕ ತಿಳಿತಿಲ್ಲ ನಿಮಗೆ. ಈ ಗುರುಗಳಲ್ಲ ನಾ ಹೇಳಿದ್ದು. ಇವು ಹೋಳಿಗೆಗೆ ಯಾವ ಮೊನ್ನೆ ಒಬ್ಬ ಗುರು ಬಂದ ಕೂಡ ಪೂಜೆ ಕೂತಾನ. ಎಲ್ಲ ಪೂಜೆಗೆ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಗಂಗಾಳದ ಎಡೆ ಮಾಡಿದ್ರು. ಭಕ್ತ ಸಾಷ್ಟಾಂಗ ಹಾಕದ, ಏಯ್ ನಾವು ಊಟ ಮಾಡಂಗಿಲ್ಲ ಏನು ಮನ್ಯಾಗ. ಯಾಕೆಪ್ಪ ಅಂದ ಶಿಷ್ಯ. ಇಲ್ಲ ನೀ ಏನು ಮಾಡ್ಬೇಕಂತ ತಗೊಂಡ್ರೆ ನಾ ಪ್ರತಿ ವರ್ಷ ಬರ್ತಿದ್ದೆ ಏನ್ರಿ. ಪ್ರತಿ ವರ್ಷ ಬಂದಾಗ ಏನು ಮಾಡ್ತಿದ್ದಿ, ಒಂದು ಚೀಲ ಗೋಧಿ, ಒಂದು ಚೀಲ ಜೋಳ ಕೊಡ್ತಿದ್ದಿ. ನಾ 15 ವರ್ಷ ಆಯ್ತು ಬಂದಿಲ್ಲ. ಅದಕ್ಕೆ ನೀ ಅಂದ 15 ಚೀಲ ಜೋಳ 15 ಚೀಲ ಗೋಧಿ ಕೊಡೋದು. ಪಾಪದ ಬಡವದ 15 ಚೀಲ ಜೋಳ 15 ಚೀಲ ಗೋಧಿ ಕೊಟ್ರೆ ಮಾತ್ರ ನಿನ್ನ ಮನ್ಯಾಗ ಉಣ್ತೀನಿ ಅನ್ನ. ಯಪ್ಪ ಅಟ್ಟಿಲ್ಲಪ್ಪ ನಾ ಎಲ್ಲಿ ತರಲಿ ತಗೊಂಡು ಪಾಪ ಅಳ್ಳಾಕತ್ತದ. ಅಳ್ಕೋತಿಂದ ಹೊರಗೆ ಬತ್ತು. ಆಕೆ ಸೊಸೆ ಇದ್ಲು ಭಾರಿ ಬೇಕಿದ್ದು. ಯಾಕೆ ರೀ ಅವ್ರು ಯಾಕೆ ಅಳ್ಳಾಕತ್ತಾರೆ? ಇಲ್ಲವ 15 ವರ್ಷ ಆಯ್ತು ಬಂದಿಲ್ಲ. ಅವಾಗ ಮೊದಲಿಂದ ಒಂದು ಚೀಲ ಜೋಳ 1 ಚೀಲ ಗೋಧಿ ಕೊಡ್ತಿದ್ದೆವು ಮಠಕ್ಕೆ. ಅವ್ರು 15 ವರ್ಷ ಆಯ್ತು ಬಂದಿಲ್ಲ. ಈಗ 15 ಚೀಲ ಜೋಳ 15 ಚೀಲ ಗೋಧಿ ಕೇಳಕತ್ತಾರ. ಇಟ್ಟರೆ ನೀವೇ ಕೇಳಾಕತ್ತೀರಿ ಬರ್ರಿ. ನಾನು ಪಾಪಕ್ಕೆ ಬಂದ್ಲು, ಯಪ್ಪ ಪ್ರಸಾದ ಮಾಡಿರಿ ಏನ್ರಿ, ಪ್ರಸಾದ ಮಾಡಿರಿ ಅಂತ. ಮಾಡಲ್ಲ ಬಾ ಅಂದ. ಯಾಕೆ ಮಾಡಲ್ಲ ಅಂದ.
ಇಲ್ಲ ಅವಾಗೆಲ್ಲ ಪ್ರತಿ ವರ್ಷ ನನಗೆ ಒಂದು ಚೀಲ ಗೋಧಿ ಒಂದು ಚೀಲ ಜೋಳ ಕೊಡ್ತಿದ್ದೆ. ಈಗ 15 ವರ್ಷ ಆಯ್ತು ಬಂದಿಲ್ಲ, ಅದಕ್ಕೆ 15 ಚೀಲ ಜೋಳ 15 ಚೀಲ ಗೋಧಿ ಕೊಟ್ರೆ ಉಣ್ತೀನಿ ಅನ್ನು. ಆಯ್ತಪ್ಪ 15 ಚೀಲ ಜೋಳ 15 ಚೀಲ ಗೋಧಿ ಕೊಡ್ತೀವಿ. 15 ವರ್ಷ ಆಯ್ತು ನೀ ಬಂದಿಲ್ಲ. ನೀ ಬಂದಾಗಂದ ಒಂದು 5 ಹೋಳಿಗೆ ಉಣ್ತಿದ್ದಿ. ಬಂದಾಗ 5 ಹೋಳಿಗೆ ಉಣ್ತಿದ್ದೆ, ಆಮೇಲೆ ಇಟ್ಟು ಅನ್ನ ಉಣ್ತಿದ್ದೆ. ಮತ್ತು ಈಗ 15 ವರ್ಷ ಆಯ್ತು ಬಂದಿಲ್ಲ, ಉಂಡಿಲ್ಲ ಏನ್ರಿ? 15 ಹೌದಾ ಇಲ್ಲ? ನಾ ಎಟ್ಟು ಅವತ್ತಿಂದ ಹಿಡ್ಕೊಂಡು 15 ಏನ್ರಿ 15 ವರ್ಷದಿಂದ ಹೋಳಿಗೆ ನೀಡ್ತೀನಿ. ನೀ 15 ವರ್ಷದ ಹೋಳಿಗೆ ನೀ ಬಂದಾಗಿಂದ 5 ಹೋಳಿಗೆ ಉಣ್ತಿದ್ದೆ ಅಂತಂದ್ರೆ ಅವು ಎಟ್ಟು ಹಾಕವು ನೀನೇ ವಿಚಾರ ಮಾಡು. ಯಾಕ್ರಿ 75 ಹೋಳಿಗೆ ಉಣ್ಬೇಕು ನೀ. ಮತ್ತು ಈಟಿಟ್ಟೆ ಅನ್ನ ಅಂತಂದ್ರೆ ದೊಡ್ಡ ಬೋಗಣಿನೇ ಹಾಕದ. ಅಟ್ಟು ಅನ್ನ ಉಣ್ಣು ನಾನು ನಿನಗಿಂದ 15 ಚೀಲ ಜೋಳ 15 ಚೀಲ ಗೋಧಿ ಕೊಡ್ತೀವಿ ಅಂತ. ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇವು ಅಲ್ಲ ಏನ್ರಿ, ಇವೆಲ್ಲ ಗುರು ಶಿಷ್ಯರತ್ತಂತಕ್ಕಂಥ ಅಲ್ಲ. ಇವೆಲ್ಲ ಜ್ವಾಳ ಗೋಧಿ ಈ ಬೇಡ್ಕೊಳ್ತಕ್ಕಂಥ ಗುರುಗಳನ್ನ ನಾವು ನಂಬಂಗಿಲ್ಲ. ನಮಗೆ ಹೆಂಗಿರ್ಬೇಕು ಗುರು ಹತ್ತುಕೊಂಡು ಸಮರ್ಥನಾಗಿರ್ತಕ್ಕ ಸದ್ಗುರುನಾಥ ಇರ್ಬೇಕಂತ ಹೇಳಿನಲ್ಲ ಏನ್ರಿ. ಪೂಜೆ ಮಾಡ್ಕೋಬೇಕಾದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು. ನಾವು ಪೂಜೆ ಕುಂತಿರ್ತೀವತ್ತಂದಾಗ ಏನ್ರಿ ಜಮಖಾನಿ ಗೊಂಗಡಿ ಮೇಲೆ ಕಣ್ಣು ಹೋಗೋದಲ್ಲ. ಬೇಡ, ನಾವು ಮನೆಗೆಂದ ಲಿಂಗ ಪೂಜೆಗಂದ ಕುಂತ ಗೌಡ್ರು ಬಂದಾರ ಸಾವುಕಾರ ಬಂದಾರ ಹತ್ಕೊಂಡು ಅನ್ನೋದಲ್ಲ. ಮನಸ್ಸ ಏಕಾಗ್ರತೆ ಒಳಗಿರಬೇಕು ಏನ್ರಿ. ತದೇಕ ಚಿತ್ತದಿಂದ ಆ ಲಿಂಗವನ್ನು ನೋಡಬೇಕು. ಆ ಗುರು ನಿಮಗೇನು ಕಿವ್ಯಾಗಂದ ಮಂತ್ರ ಹೇಳಿರ್ತಾನಲ್ಲ ಆ ಮಂತ್ರ ಹೇಳ್ತಕ್ಕಂಥ ಮನಸ್ಸಿನಾಗಂದ ಪಟ್ನ ಮಾಡಬೇಕು. ತುಟಿ ಬಡಿಬಾರ್ದು. ನೀವು ಮಾಡ್ತಕ್ಕಂಥ ಧ್ಯಾನ ಇನ್ನು ಮಗ್ಲು ಕುಂತವ್ರಿಗೆ ಇನ್ನೊಬ್ರಿಗೆ ಅಂತ ಕೇಳಬಾರ್ದು ಏನ್ರಿ. ಮಾನಸಿಕವಾಗಿ ಅಂದಿನ ಜಪ ಮಾಡ್ತಿರ್ತೀವಲ್ಲ ತದೇಕ ಚಿತ್ತದಿಂದ ಒಂದು ದಿವಸದಿಂದ 5 ನಿಮಿಷ ಕಣ್ಣು ಬಡಿಬಾರ್ದು. ತಲೆಗಿರಲಿ ಮಗ. ಒಂದು ದಿವಸದಿಂದ 5 ನಿಮಿಷ 10 ನಿಮಿಷ ಹಿಂಗೆ ನೀವೆಲ್ಲ ರೂಢಿ ಮಾಡ್ಕೊತಂದ ಹೋದಂಗೆ ಒಂದು 4-5 ದಿವಸದಿಂದ ಕಣ್ಣಾಗ ನೀರು ಬಂದಂಗೆ ಹಾಕವ, ಕಣ್ಣು ಉರ್ದಂಗೆ ಹಾಕವ. ಮುಂದೆ ಕಣ್ಣು ಉರಂಗಿಲ್ಲ, ಏನೂ ಇಲ್ಲ ಏನ್ರಿ. ಸುಮಾರಿಂದ ಹಿಂಗೆ ಪ್ರಯತ್ನ ಮಾಡ್ತಾ 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 ಹೋದ್ರಿ ಎತ್ತಿಕೊಂಡ್ರೆ ಸ್ವಲ್ಪ ದಿವಸದೊಳಗೆ ನಿಮಗೆ ಏನು ಕಾಣ್ತದೆ ಎತ್ತಿಕೊಂಡು ಕೇಳಿದ್ರೆ ಆ ಲಿಂಗದೊಳಗೆ ಒಂದು ದೀಪ ಕಾಣ್ತದೆ. ದೀಪ ಏನ್ರಿ, ಆ ಲಿಂಗದೊಳಗೆ ಒಂದು ದೀಪ ಕಾಣ್ತದ. ಆ ದೀಪ ಆ ಕಡೆ ಈ ಕಡೆ ಹೋಗಿರ್ತದ. ಅದು ಹೋಗಲಾರ್ದಂಗೆ ನಾವು ಯಾಕೆ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ನಮ್ಮ ಮನಸ್ಸಿನ ಚಂಚಲ ಅಲ್ಲಕತ್ತ ತಿಳ್ಕೊಬೇಕು. ಅದು ಒಂದೇ ಕಡೆಗೆ ನಿಂತಲ್ಲ, ಅದು ಏನ್ರಿ ಎತ್ಕೊಂಡು ಕೇಳಿದ್ರೆ ಅದೇ ನಮ್ಮ ಒಳಗಿರ್ತಕ್ಕಂಥ ಆತ್ಮನೇ ಪರಮಾತ್ಮ ಆ ಲಿಂಗದೊಳಗಿಂದ ಕಾಣಕ್ಕೆ ಪ್ರಾರಂಭ ಮಾಡ್ತಾನೆ ಏನ್ರಿ. ಲಿಂಗದೊಳಗನೆ ನಾವು ದೇವರನ್ನು ಕಾಣಕ್ಕೆ ಬರ್ತದ, ಭಗವಂತನನ್ನು ಕಾಣಕ್ಕೆ ಬರ್ತದ ಏನ್ರಿ. ದೇವರನ್ನು ತೋರಿಸ್ತಕ್ಕಂಥ ಗುರು ಬೇಕು ನಮಗೆ ಏನ್ರಿ. ಭಗವಂತನನ್ನು ಕಾಣಿಸ್ತಕ್ಕಂಥ ಗುರು ಬೇಕಲ್ಲ. ಅದಕ್ಕಂತ ಸದ್ಗುರುನಾಥ ಅದಕ್ಕಾಗಿ ನಿಜಗುಣ ಶಿವಗಳು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಬಹುದು ನರರಿಗೆ ಮುಕುತಿ ಅಂದಂಗೆ ಇಲ್ಲಿ ಮಡಿವಾಳಪ್ಪ ನಾನು ಲಿಂಗ ಪೂಜೆ ಮಾಡ್ಕೋಬೇಕು, ನಾನೊಬ್ಬ ಜಂಗಮನಾಗಬೇಕು, ನನಗೆಂದ ಯೋಗ್ಯನಾಗಿರ್ತಕ್ಕಂಥ ಒಬ್ಬ ಸದ್ಗುರುನಾಥ ಬೇಕತ್ತಿಕೊಂಡಂದು ಯಾವಾಗ ಅಂದ ನಿನ್ನಿನ ದಿವಸ ಏನ್ರಿ ಎಲ್ಲಿಗೆ ಹೋಗಿರ್ತಾನೆ ಹತ್ಕೊಂಡದಕ್ಕೆ ಕೇಳಿದ್ರೆ ಅರಳಗುಂಡಿಗೆ ಗ್ರಾಮಕ್ಕೆ ಅಂದ ಹೋಗ್ಯಾನ. ಶರಣಬಸಪ್ಪನವ್ರಿಗೆ ಅಂದ ಪ್ರಶ್ನೆ ಕೇಳ್ದ, ಯಪ್ಪ ಪತ್ರಿಗಿಡ ಇದು ತಿಪ್ಪ್ಯಾಗಿಂದ ಹುಟ್ಟ್ಯದ, ತಿಪ್ಪಿ ಒಳಗಿಂದ ಹುಟ್ಟಿರ್ತಕ್ಕಂಥ ಪತ್ರಿಗಿಡದ ಪತ್ರಿ ಅದು ಲಿಂಗಕ್ಕಿಂದ ಏರ್ಸಕ್ಕಿಂದ ಬರ್ತದೇನಿಲ್ಲ ಹತ್ತುಕೊಂಡಂಥ ಪ್ರಶ್ನೆ ಕೇಳಿದಾಗ ಯಾವಾಗೆಂದು ಶರಣಬಸಪ್ಪನವ್ರು ತಮ್ಮ ಪತ್ರಿಗಿಡ ಅದು ತಿಪ್ಪ್ಯಾಗ ಹುಟ್ಟಿದ್ರೇನು ಉಪ್ಪರಿಗೆ ಒಳಗೆ ಹುಟ್ಟಿದ್ರೇನು ಪತ್ರಿ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಅದು ಲಿಂಗಕ್ಕೆ ಏರ್ಸಕ್ಕೆ ಬರ್ತದೆ ಹತ್ತುಕೊಂಡಂದಾಗ ಅದಕ್ಕೆ ನನಗೆ ಅಯ್ಯಾಚಾರ ಮಾಡಿಸು, ನಾನು ಲಿಂಗ ದೀಕ್ಷೆ ಮಾಡಿಸತ್ತಂದು ಯಾವಾಗ ಶರಣಬಸಪ್ಪಗಂದಾಗ ನಿನ್ನೆ ಅವರನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ಕರ ಹತ್ತುಕೊಂಡು ಕೇಳಿದ್ರೆ ಅರಳಗುಂಡಿಗೆ ಗ್ರಾಮದೊಳಗಿರ್ತಕ್ಕಂಥ ಹಳಿಪೇಟೆ ಬಸಯ್ಯ ಹತ್ತುಕೊಂಡಂದು ಏನು ಕರ್ಕೊಂಡು ಹೋಗಿದಾರಲ್ಲ ಹಳಿಪೇಟೆ ಬಸಯ್ಯಗ ಮಡಿವಾಳಪ್ಪ ಹೆಂಗೆ ಹುಟ್ಟ್ಯಾನತ್ತ ಅನ್ನೋದನ್ನು ಇವನು ಹುಟ್ಟಿನ ಬಗ್ಗೆ ಅಂದ ಅವ್ರಿಗೆ ಗೊತ್ತಿತ್ತು. ಅವಾಗಿಂದ ಹಳಿಪೇಟೆ ಬಸಯ್ಯ ಅಂತಾನ. ಇಂಥವನಿಗೆ ಅಂದ ತಂದೆ ಯಾರೋ ತಾಯಿ ಯಾರೋ ಇವ ಎಲ್ಲಿ ಹುಟ್ಟ್ಯಾನ ಎಲ್ಲಿ ಬೆಳೆದ ನನಗೆಲ್ಲ ಗೊತ್ತದೆ. ಇಂಥವ್ರಿಗೆ ಅಂದ ನಾನು ಲಿಂಗ ದೀಕ್ಷೆ ಮಾಡಂಗಿಲ್ಲ, ನಾನು ಅಯ್ಯಾಚಾರ ಮಾಡಂಗಿಲ್ಲ. ಯಾಕೋ ಶರಣ ತೆಲಿಗಿಲಿ ಕೆಟ್ಟದ ನಿಂದು ಏನೋ ಸುಮ್ಮ ದಾಸೋಹ ಮಾಡಕತ್ತಿ ಅಂತ ತಿಳ್ಕೊಳೋದು ನಾವು ತಿಳ್ಕೊಂಡ್ರ ಇಂಥವೆಲ್ಲ ತಂದೆ ಅಂದ ನೀ ಮಾಡಿಸ್ತೆ ನಡಿ ಆ ಕಡೆ ನಾವು ಮಾಡ್ಸಂಗಿಲ್ಲ ಏನ್ರಿ. ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಕೊಡಂಗಿಲ್ಲ ನಡಿ ಎತ್ತಿಕೊಂಡೊಂದು. ಯಾವಾಗ ನೀ ಹೆಂಗೆ ಮಾಡಿಸ್ತಿ ಮತ್ತೊಬ್ರ ಕೈಲಿ ನೋಡ್ತೀನಿ ಎತ್ತಿಕೊಂಡೊಂದು ಏನ್ರಿ. ಹಳಿಪೇಟೆ ಬಸಯ್ಯ ಶರಣ ಬಸಪ್ಪಗೆಂದ ಬೈದ, ಮಡಿವಾಳಪ್ಪನಿಗೆಂದ ಬೈದ. ಅವಾಗ ಬೈದಾಗ ಆ ಮಡಿವಾಳಪ್ಪ ಅಲ್ಲೇ ಒಂದು ಹಾಡ ಬರೀತಾನ. ಆ ಹಾಡು ಯಾವುದು ಅನ್ನೋದನ್ನು ನಾಳಿನ ದಿವಸ ನಾವು ನೀವೆಲ್ಲರೂ ಕೂಡ ನೋಡೋಣ ಏನ್ರಿ. ಟೈಮ್ ಆಗೈತಿ, ಆಗಲೇ 10 ಗಂಟೆ ಆಯ್ತು ನೋಡ್ರಿ. ಈಗ ಚಲೋ ಮಾಡಿವತ್ತು ಅನ್ನೋದ್ರಾಗ 10 ಗಂಟೆ ಆಯ್ತು. ಗುರುವಿನ ಹಂಬಲದೊಳಗೆ ಶರಣ ಬಸಪ್ಪನವರು ಯಾವ ಮಡಿವಾಳಪ್ಪನವರು ಎಷ್ಟು ಗುರುವಿಗಾಗಿ ಅಂತ ಹಂಬಲಿಸ್ತಾರೆ, ಎಷ್ಟು ಗುರುವಿಗಾಗಿ ಅಂತ ತಿರುಗಲಿಕ್ಕತ್ಯಾನ. ಒಂದು ಲಿಂಗ ದೀಕ್ಷೆ ಮಾಡ್ಕೊಳಕ್ಕೆ ಅಂತ ತಿರುಗಲಿಕ್ಕತ್ಯಾನ. ಯಾರು ಕೂಡ ಒಂದು ಲಿಂಗ ದೀಕ್ಷೆ ಮಾಡಲ್ರು. ಆದಟ್ಟಂದ ಏನ್ರಿ ಎಲ್ಲ ಗುರುವಿನ ಸೇವಾ ಮಾಡ್ಲಕತ್ಯಾನ ಏನ್ರಿ. ಎಲ್ಲ ಸ್ವಾಮಿಗಳ ಸೇವಾ ಮಾಡಕತ್ಯಾನ. ಏನು ಮಾಡಿದ್ರು ಕೂಡ ಯಾರೂ ಲಿಂಗ ದೀಕ್ಷೆ ಮಾಡಲಿಲ್ಲ. ಕೊನೆಗೆಂದ ಅರಳುಗುಂಡಿಗೆ ಬಂದು ಹತ್ತುಕೊಂಡು ಅನ್ನುವಂಥದ್ದನ್ನು ನಾವೆಲ್ಲ ಇಲ್ಲಿ ತಿಳ್ಕೊಬೇಕಾಗ್ತದೆ. ಇವತ್ತಿನ ದಿವಸ ಏನ್ರಿ ಇನ್ನೇನು ಉಳಿತೇಸ್ ದಿವಸ ರೀ. ಆಗಲೇ 5 ದಿವಸದಿಂದ ಕಳೆದು ಬಿಟ್ಟಿವಿ.
ಉಳಿತು ಇನ್ನೊಂದು 5 ದಿವಸ ಏನು ರೀ 5 ದಿವಸದೊಳಗೆ ನಾಳೆಗೆ ಏನು ರೀ ಬುತ್ತಿ ಜಾತ್ರೆ ನೆನಪದಿಲ್ಲವ ಬುತ್ತಿ ಜಾತ್ರೆ